ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡಿಜಿಟಲ್ ಇಂಡಿಯಾ ಹೆಲ್ಪ್ಲೈನ್. ಈ ವಿಡಿಯೋದಲ್ಲಿ ತಮ್ಮ ಬಿಸ್ನೆಸ್ಗೆ ಈ ವೆಬ್ಸೈಟ್ ಯಾಕೆ ಮಾಡಿಸಬೇಕು ಅನ್ನೋದ್ರ ಬಗ್ಗೆ ಹೇಳಿಕೊಡ್ತಾ ಇದ್ದೀವಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಚಾನಲ್ಗೆ ಯಾರಾದರೂ ನ್ಯೂ ಮೆಂಬರ್ಸ್ ಬಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತೋದು ಮರಿಬೇಡಿ. ಮೊದಲನೇದಾಗಿ ಗೂಗಲ್ ಸರ್ಚ್ ಇಂಜಿನಲ್ಲಿ ನಿಮ್ಮ ಜಾಗವನ್ನು ಟಾಪಲ್ಲಿ ಇಡಿ. ಇವತ್ತಿನ ಡಿಜಿಟಲ್ ಕಾಲದಲ್ಲಿ ಬಹಳಷ್ಟು ಜನ ಗೂಗಲ್ ಸರ್ಚ್ ಇಂಜಿನ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಏನೇ ಡೌಟ್ಸ್ ಬಂದರೂ ಅದು ಗೂಗಲಲ್ಲಿ ಸರ್ಚ್ ಮಾಡಿ ತಿಳ್ಕೊಬಹುದು ಅಂತ ಅದು ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಗೂಗಲ್ ಸರ್ಚ್ ಇಂಜಿನ್ ಯಾವ ಥರ ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಯಾರಿಗೂ ಮಾಹಿತಿ ಇರುವುದಿಲ್ಲ. ಆ ಡೌಟನ್ನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫೈ ಮಾಡಿಸ್ತೀವಿ. ಹೌದು ಫ್ರೆಂಡ್ಸ್, ಡೈಲಿ ವರ್ಲ್ಡ್ ವೈಡ್ 13,73,948 ಹೊಸ ಡೊಮೈನ್ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಅಂದರೆ ನೀವೇ ಕ್ಯಾಲ್ಕುಲೇಷನ್ ಮಾಡ್ಬೋದು ಎಷ್ಟು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಈ ಎಲ್ಲ ವೆಬ್ಸೈಟ್ಗಳಲ್ಲಿ ತಮ್ಮ ಬಿಸ್ನೆಸ್ಗಳ ಇಂಡಿವಿಜುವಲ್ ಇನ್ಫಾರ್ಮೇಷನ್ನ ಅವರು ಹಾಕ್ತಾರೆ, ಹಾಗೆ ರೆಗ್ಯುಲರ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಗೂಗಲ್ ಸರ್ಚ್ ಇಂಜಿನ್ ಏನು ಮಾಡುತ್ತೆ ಅಂತಂದರೆ ಈ ಎಲ್ಲ ವೆಬ್ಸೈಟ್ಗಳ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಬಿಟ್ಟು ಅದರಲ್ಲಿ ಇರ್ತಕ್ಕಂಥ ಕಂಟೆಂಟ್ನ ಗೂಗಲ್ ಸರ್ಚ್ ಇಂಜಿನಲ್ಲಿ ಯಾರು ಯಾವ ಥರ ಸರ್ಚ್ ಮಾಡ್ತಾರೆ ಅದರ ಆಧಾರದ ಮೇಲೆ ಒಂದು ರಿಸಲ್ಟ್ಸನ್ನು ಪ್ರೊವೈಡ್ ಮಾಡುತ್ತೆ. ಗೂಗಲ್ ಅಲ್ಗೋರಿಥಮ್ ಪ್ರಕಾರ ಯಾವ ವೆಬ್ಸೈಟ್ ಅಥವಾ ಆರ್ಟಿಕಲ್ ಮೇಲೆ ಹೆಚ್ಚಿನ ವ್ಯೂ ಟೈಮ್ ಇರುತ್ತೋ ಅಂಥ ಆರ್ಟಿಕಲ್ಸ್ ಅಥವಾ ಅಂಥ ವೆಬ್ಸೈಟ್ಗಳನ್ನು ಟಾಪ್ ರ್ಯಾಂಕಲ್ಲಿ ಇಡುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ಯೂಸರ್ಸ್ ತಮ್ಮ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾರೆ. ಹಾಗೆ ಇದು ಇಂಡೈರೆಕ್ಟ್ಲಿ ತಮಗೆ ಒಂದು ಬಿಸ್ನೆಸ್ ಲೀಡ್ಸ್ ಅಥವಾ ಸೇಲ್ಸ್ ಸಿಕ್ಕ ಹಾಗೆ ಅಲ್ವಾ. ಫಿಸಿಕಲಿ ಒಂದು ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೂ ನಿಮಗೆ 50,000ದಿಂದ 1,00,000ವರೆಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಅದು ಕ್ಲಾರಿಟಿ ಇರೋದಿಲ್ಲ ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ. ಆದರೆ ತಮ್ಮ ಬಿಸ್ನೆಸ್ಗೆ ವೆಬ್ಸೈಟ್ ಇದ್ದರೆ ಆಲ್ ಓವರ್ ವರ್ಲ್ಡ್ ಮಾರ್ಕೆಟಿಂಗ್ ಮಾಡಿದ ಹಾಗೆ ಎಲ್ಲಿಂದ ಬೇಕಾದರೂ ಲೀಡ್ಸನ್ನು ಬರಬಹುದು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಅಮೆಜಾನ್, ಫ್ಲಿಪ್ಕಾರ್ಟ್, ಮೀಶೋ ಈ ಥರ ಕಂಪನಿಗಳಿಂದ ನೀವು ಯಾವುದೋ ಒಂದು ಪ್ರಾಡಕ್ಟನ್ನ ಆರ್ಡರ್ ಮಾಡಿರ್ಬೋದು. ಅದು ಯಾವ ಶಾಪಿಂದ ಬರ್ತಾ ಇದೆ ಅಂತ ನಿಮ್ಗೆ ಏನಾದರೂ ಗೊತ್ತಿದೆಯಾ? ಇಲ್ಲ ತಾನೇ? ಹಾಗೆ ಇದು ವೆಬ್ಸೈಟಿಂದ ಸಾಧ್ಯ ಆಯ್ತಲ್ವಾ. ಎಲ್ಲ ಬಿಸ್ನೆಸ್ ಬಗ್ಗೆ ಹೇಳಬೇಕು ಅಂದರೆ ಸ್ಕೂಲ್, ಕಾಲೇಜ್, ಹಾಸ್ಪಿಟಲ್ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ತಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಆದರೆ ಒಂದು ಮಿನಿಮಮ್ ಬಜೆಟಲ್ಲಿ ಮಾಡಿಸ್ತಕ್ಕಂಥ ವೆಬ್ಸೈಟ್ ಬಗ್ಗೆ ಮುಂದಾಗುವುದಿಲ್ಲ. ಇವತ್ತಿನ ಕಾಲದಲ್ಲಿ ಎಷ್ಟೋ ಜನ ಟಾಪ್ ಸ್ಕೂಲ್ ನಿಯರ್ ಮೀ, ಬೆಸ್ಟ್ ಹಾಸ್ಪಿಟಲ್ ನಿಯರ್ ಮೀ ಈ ಥರ ಗೂಗಲಲ್ಲಿ ಬಂದು ಸರ್ಚ್ ಮಾಡ್ತಾ ಇರ್ತಾರೆ. ಆದರೆ ಗೂಗಲ್ ಏನು ಮಾಡುತ್ತೆ ಅಂದರೆ ಯಾರ ವೆಬ್ಸೈಟ್ ರೆಡಿ ಇದೆಯೋ ಅವರ ಇನ್ಫಾರ್ಮೇಷನ್ ಮಾತ್ರ ತೋರಿಸುತ್ತೆ. ಇದೇ ಥರ ನಿಮ್ಮ ಬಿಸ್ನೆಸ್ಗೆ ಬರ್ತಕ್ಕಂಥ ಒಂದು ಲೀಡ್ಸ್ ಆರ್ ಕ್ಲೈಂಟ್ಸ್ ಮಿಸ್ ಆಗೋ ಚಾನ್ಸಸ್ ಬಹಳಷ್ಟು ಇರುತ್ತೆ. ಎರಡನೇದಾಗಿ ವೆಬ್ಸೈಟ್ ನೀವು ಮಲ್ಕೊಂಡ್ರೂ ಕೂಡ ಕೆಲಸ ಮಾಡುತ್ತೆ. ಸ್ನೇಹಿತರೆ, ವೆಬ್ಸೈಟ್ ನಿಮಗೋಸ್ಕರ 24x7 ಕೆಲಸ ಮಾಡುತ್ತೆ. ಜಗತ್ತಿನ ಯಾವುದೇ ಮೂಲೆಯಿಂದ ನೀವು ಸರ್ಚ್ ಮಾಡಿದರೂ ನಿಮಗೋಸ್ಕರ ಕೆಲಸ ಮಾಡುತ್ತೆ. ನೀವು ಆರಾಮಾಗಿ ನಿದ್ರೆನೂ ಮಾಡ್ಬೋದು, ಹಣನೂ ಗಳಿಸ್ಬೋದು. ಮೂರನೇದಾಗಿ ವೆಬ್ಸೈಟ್ ನಿಮ್ಮ ಹಣವನ್ನು ಉಳಿಸುತ್ತದೆ. ಸ್ನೇಹಿತರೆ, ಬಿಸ್ನೆಸ್ ಅಂದರೆ 10 ಜವಾಬ್ದಾರಿಗಳು. ಹಾಗೆ 10 ಜನರನ್ನು ಕೆಲಸಕ್ಕೆ ತಗೋಬೇಕು. ಸೆಕ್ಯೂರಿಟಿಯಿಂದ ಮಾರ್ಕೆಟಿಂಗ್ವರೆಗೂ ಮಾಡುವ ಪ್ರತಿ ಕೆಲಸಕ್ಕೂ ದುಡ್ಡು ಬೇಕು. ಆದರೆ ಈ ವೆಬ್ಸೈಟ್ ಹಾಗಲ್ಲ. ಈ ಎಲ್ಲರ ಜವಾಬ್ದಾರಿಗಳನ್ನು ವೆಬ್ಸೈಟ್ ಒಂದೇ ನಿಭಾಯಿಸುತ್ತೆ. ನಿಮ್ಮ ಹಣವನ್ನು ಉಳಿಸುತ್ತೆ, ಹಾಗೆ ತಿಂಗಳಿಗೆ ಒಂದು ಲಕ್ಷ ಸ್ಯಾಲ್ರಿ ಕೊಡೋದನ್ನು ತಪ್ಪಿಸುತ್ತೆ. ನಾಲ್ಕನೇದಾಗಿ ವೆಬ್ಸೈಟ್ ನಿಮ್ಮ ಸಮಯ ಕೂಡ ಉಳಿಸುತ್ತೆ. ನಿಮ್ಮ ಬಿಸ್ನೆಸ್ ಬಗ್ಗೆ ಕ್ಲೈಂಟ್ಗೆ ಮನವರಿಕೆ ಮಾಡಲು ಬ್ರೌಚರ್, PPT, ಪಾಂಪ್ಲೆಟ್ ಇತ್ಯಾದಿಗಳ ಮೊರೆ ಹೋಗಬೇಕಾಗುತ್ತೆ. ಹಾಗೆ ಅವರಿರುವ ಜಾಗಕ್ಕೆ ನೀವು ಹೋಗಬೇಕು. ಹೀಗೆ ಪದೇ ಮಾಡೋದ್ರಿಂದ ನಿಮ್ಮ ಸಮಯ ಮತ್ತು ಹಣ ವ್ಯರ್ಥ ಆಗೋದು ಸಹಜ. ಈ ಕೆಲಸ ನಿಮ್ಮ ವೆಬ್ಸೈಟ್ ತುಂಬ ಡಿಸಿಪ್ಲಿನ್ ಆಗಿ ಮಾಡುತ್ತೆ. ಕೇವಲ ಒಂದು ಸಲ ರೆಡಿ ಆದರೆ ಸಾಕು, ಎಲ್ಲಿ ಬೇಕಾದರೂ, ಯಾರು ಬೇಕಾದರೂ, ಏನು ಬೇಕಾದರೂ ಕುಳಿತಲ್ಲೇ ನೋಡ್ಬೋದು. ಇದರಿಂದ ನಿಮ್ಮ ಮೇಲೆ ನಿಮ್ಮ ಕ್ಲೈಂಟ್ಗೆ ಒಂದು ಪ್ರೊಫೆಷನಲ್ ನಂಬಿಕೆ ಬರುತ್ತೆ. ಐದನೇದಾಗಿ ವೆಬ್ಸೈಟ್ ನಿಮ್ಮ ಕೆಲಸವನ್ನು ಈಸಿಯಾಗಿ ಮಾಡುತ್ತದೆ. ಆರನೇದಾಗಿ ವೆಬ್ಸೈಟ್ ನಿಮ್ಮ ಬಿಸ್ನೆಸ್ನ ಡಬಲ್ ಮಾಡುತ್ತೆ. ಟ್ರೆಡಿಷನಲ್ ಮೆಥಡ್ಗಳಿಂದ ಲಕ್ಷ ಹಣ ಸುರಿದು ತಾವು ತಮ್ಮ ಬಿಸ್ನೆಸ್ನ ಮುಚ್ಕೊಳ್ಳೋ ಸ್ಥಿತಿಯಲ್ಲಿದ್ದರೆ ವೆಬ್ಸೈಟ್ ಒಂದು ಜೀವ ಕೊಡುವ ಮೃತ್ಯುಂಜಯನ ಅಂತ ಹೇಳ್ಬೋದು. ಮಾರ್ಕೆಟಿಂಗ್, ಪ್ರಿಂಟಿಂಗ್, ಮ್ಯಾನ್ ಪವರ್ ಇವೆಲ್ಲಗಳನ್ನು ಕಡಿತಗೊಳಿಸಿ ನಿಮಗೆ ಹಣ ಉಳಿಸುವುದಲ್ಲದೆ ನಿರಂತರ ಸೇವೆ ಮಾಡಿ ನಿಮಗೆ ಆನ್ಲೈನ್ ಬ್ರ್ಯಾಂಡ್ಸ್ ಆಗಿ ಕನ್ವರ್ಟ್ ಮಾಡಲು ಸಹಾಯ ಮಾಡುತ್ತದೆ. ಹೀಗೆ ಹೆಚ್ಚಿನ ಕಸ್ಟಮರ್ ಆನ್ಲೈನ್ ತರೋದ್ರ ಮೂಲಕ ನಿಮ್ಮ ಬಿಸ್ನೆಸ್ಸನ್ನು ಡಬಲ್ ಮಾಡುತ್ತೆ. ಇದೇ ಕಾರಣ ತಾವು ಕೂಡ ತಮ್ಮ ಆನ್ಲೈನ್ ವೆಬ್ಸೈಟನ್ನು ಸ್ಟಾರ್ಟ್ ಮಾಡೋದನ್ನು ಮರಿಬೇಡಿ. ತಮ್ಮ ಬಿಸ್ನೆಸ್ ಗ್ರೋತನ್ನು ಸ್ಟಾಪ್ ಮಾಡಬೇಡಿ. ತಾವು ಕೂಡ ತಮ್ಮ ಬಿಸ್ನೆಸ್ಗೆ ವೆಬ್ಸೈಟ್ ಮಾಡಿಸ್ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಮತ್ತು ಅದರ ಕಂಪ್ಲೀಟ್ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ತಾವು ಕೂಡ ಚೆಕ್ಔಟ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.